ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲೋ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಹೊಂದಿರುವುದು ಕೊಪ್ಪಳ ಜಿಲ್ಲೆ. ಅದರಲ್ಲೂ ಅಂಜನಾದ್ರಿ, ಆನೆಗುಂದಿ ಮತ್ತು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂಥ ಹಂಪಿ ಮತ್ತು ಆನೆಗುಂದಿ ಈ ಎರಡನ್ನೂ ಸೇರಿಕೊಂಡು ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ ವರ್ಷ ಅಂದರೆ 2025 ಮಾರ್ಚ್ 6ರಂದು ಒಂದು ದುರ್ಘಟನೆ ನಡೆಯಿತು. ಇಲ್ಲಿ ವಿದೇಶಿ ಮಹಿಳೆ ಮತ್ತು ಹೋಟೆಲ್ ಮಾಲೀಕರು ಗಳ ಮೇಲೆ ಒಬ್ಬ ಇಲ್ಲಿಯ ಕಾಮುಕರು ಅಟ್ಟಹಾಸವನ್ನು ಮೆರೆದರು. ಅದರ ಜೊತೆಗೆ ತಡೆಯಲು ಬಂದಿರುವಂಥ ಒಡಿಸಾದ ಬಿಬಾಸ್ ಅನ್ನುವಂಥ ಯುವಕನನ್ನು ಕಾಲುವೆಗೆ ತಳ್ಳಿ ಆತನ ಸಾವಿಗೆ ಕಾರಣವಾಗಿತ್ತು. ಇದು 11 ತಿಂಗಳ ಹಿಂದೆ ನಡೆದಿರುವಂಥ ಈ ಘಟನೆಗೆ ಈಗ ತ್ವರಿತವಾಗಿ ನ್ಯಾಯ ಸಿಕ್ಕಿರುವುದು ಜನರಲ್ಲಿ ಆಶಾಭಾವನೆ ಮೂಡಿದೆ. ಈ ಘಟನೆ ಈ ನಂತರ ಒಟ್ಟಾರೆಯಾಗಿ ಅಲ್ಲಿ ಅವತ್ತು ಆಗಿರುವಂಥ ಘಟನೆಯನ್ನು ವಿವರಿಸೋದಾದರೆ, ತಮಿಳುನಾಡು ಮೂಲದ ಹೋಟೆಲ್ ಮಾಲೀಕರು ಮತ್ತು ಇಸ್ರೇಲ್ ಮೂಲದ ವಿದೇಶಿ ಮಹಿಳೆ ಜೊತೆಗೆ ಅಮೇರಿಕದ ಡ್ಯಾನಿಯಲ್ ಮತ್ತು ಪಂಕಜ್ ಪಾಟೀಲ್, ಮಹಾರಾಷ್ಟ್ರದ ನಾಸಿಕ್ದಿಂದ ಬಂದಿರುವಂಥ ಪಂಕಜ್ ಪಾಟೀಲ್ ಮತ್ತು ಒಡಿಸಾದ ಬಿಬಾಸ್ ಮತ್ತು ಅವರು ಎಲ್ಲರೂ ಸೇರಿ ಸಾಣಾಪುರ ಬಳಿ ಇರುವಂಥ ಕಾಲುವೆಯಲ್ಲಿ ರಾತ್ರಿ ವೇಳೆ ವಾಯು ವಿಹಾರಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಬಂದಿರುವಂಥ ಗಂಗಾವತಿಯಿಂದ ಬಂದಿರುವಂಥ 3 ಜನ ಗಾಂಜಾವನ್ನು ಸೇವನೆ ಮಾಡಿರುವಂಥ ಚಂದ್ರ ಮಲ್ಲೇಶ, ಹಂದಿ ಮಲ್ಲೇಶ, ಶರಣಬಸವ ಮತ್ತು ಚೇತನ್ ಸಾಯಿ ಅನ್ನುವರ 3 ಜನ ಯುವಕರು ಅವರ ಮೇಲೆ ಹಲ್ಲೆ ಮಾಡಿದ ಜೊತೆಗೆ ಅವರ ಮೇಲೆ ಅಟ್ಟಹಾಸವನ್ನು ಮೆರೆದರು. ಈ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ತಡೆಯಲು ಬಂದಿರುವಂಥ ಬಿಬಾಸನ್ನು ತಳ್ಳಿದ್ದರಿಂದ ಆತ ಸ್ವಲ್ಪ ದೂರ ಹೋಗಿ ಹೆಣವಾಗಿ ಪತ್ತೆಯಾದ. ಈ ಘಟನೆಯನ್ನು ಮಾರ್ಚ್ 7ರಂದು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪ್ರಕರಣ ದಾಖಲಾದ ನಂತರ ಈ ಮೂವರನ್ನು ಒಬ್ಬ ತನ್ನ ಗಂಗಾವತಿಯ ಸಾಯಿನಗರದಲ್ಲಿದ್ದ, ಇನ್ನೊಬ್ಬ ಬೇರೆ ಕಡೆ ಇದ್ದ, ಇನ್ನೊಬ್ಬ ತಮಿಳುನಾಡು ಮದ್ರಾಸ್ನಲ್ಲಿದ್ದ. ಈ ಎಲ್ಲವನ್ನು ಹುಡುಕಬೇಕಾಗಿದ್ದೇ ತೀರಾ ವಿಶೇಷವಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಕ್ಲೂಗಳಿರಲಿಲ್ಲ. ಅಲ್ಲಿರುವಂಥ ಮೊಬೈಲ್ ಆಧಾರದಲ್ಲಿ ಮತ್ತು ಹೆಜ್ಜೆ ಗುರುತುಗಳನ್ನು ಇಟ್ಟುಕೊಂಡು ಜೊತೆಗೆ ಮೊಬೈಲ್ ಟ್ರ್ಯಾಕಿಂಗನ್ನು ಮಾಡಿಕೊಂಡು ಈ ಮೂವರನ್ನು ಬಂಧಿಸಿದರು ಮತ್ತು ಅದರ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಚಾರ್ಜ್ ಶೀಟ್ ಸಲ್ಲಿಸಿದ 6 ತಿಂಗಳ ಒಳಗೆ ತ್ವರಿತ ನ್ಯಾಯಾಲಯ ಇವತ್ತು ಗಂಗಾವತಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಂದರೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅದನ್ನು ತೀರ್ಪನ್ನು ನೀಡಿದ್ದಾರೆ. ಈ 3 ಜನರಿಗೂ ಮರಣದಂಡನೆ ವಿಧಿಸಿದ್ದಾರೆ ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಜೀವಾವಧಿ ಶಿಕ್ಷೆ, ಈ ರೀತಿ ಶಿಕ್ಷೆಯನ್ನು ನೀಡಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ನ್ಯಾಯಾಲಯಗಳಲ್ಲಿ ಇಷ್ಟು ಮರಣದಂಡನೆ ನೀಡಿರುವಂಥದ್ದು ಇದೇ ಪ್ರಥಮ ಅನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಜೊತೆಗೆ ಈ ಘಟನೆಯ ನಂತರ ಸಾಣಾಪುರ ಮತ್ತು ಆನೆಗುಂದಿಗೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ತೀರಾ ಕಡಿಮೆ ಇತ್ತು. ಜೊತೆಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರನ್ನು ತಂದಿತ್ತು. ಈ ಸಂದರ್ಭದಲ್ಲಿ ಅಕ್ರಮ ಚಟುವಟಿಕೆ ಎಚ್ಚರಿಕೆ ಗಂಟೆ ನೀಡುವಂತೆ ಈ ತೀರ್ಪು ನೀಡೋದ್ರ ಒಂದು ಕಡೆ, ಜೊತೆಗೆ ನ್ಯಾಯಾಲಯದಲ್ಲಿ ವಿಳಂಬವಾದಷ್ಟು ನ್ಯಾಯಾಲಯದಿಂದ ಸಾಕಷ್ಟು ನ್ಯಾಯ ಸಿಗದಿಲ್ಲ ಅನ್ನುವಂಥ ಮಾತುಗಳಿದ್ವು, ಅದನ್ನು ಅಲ್ಲುಗಳೆದು ಗಂಗಾವತಿ ನ್ಯಾಯಾಲಯ ತ್ವರಿತವಾಗಿ ಕೇವಲ 11 ತಿಂಗಳಲ್ಲಿ ಮರಣದಂಡ ಶಿಕ್ಷೆ ನೀಡಿದ್ದು ಆ ನ್ಯಾಯಾಲಯದ ಬಗ್ಗೆ ಗೌರವ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಪ್ರವಾಸೋದ್ಯಮದ ಮೇಲೆ ಕಪ್ಪು ಚುಕ್ಕಿ ಹೊಂದಿರುವಂಥ ಈ ಘಟನೆ ಈಗ ಸಾಕಷ್ಟು ಜನರ ಮೆಚ್ಚುಗೆ ತೀರ್ಪು ನ್ಯಾಯಾಲಯ ಮತ್ತು ಆ ಘಟನೆಯ ಬಗ್ಗೆ ಜನರಿಗೆ ಒಂದು ಹೊಸ ಭಾವನೆಯನ್ನು ಹುಟ್ಟುಹಾಕಿದೆ. ಇಂದು ಗಂಗಾವತಿಯ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು 3 ಜನ ಆರೋಪಿಗಳಿಗೆ ಮರಣದಂಡನೆಯನ್ನು ವಿಧಿಸಿದೆ. ಇದನ್ನು ಸಾರ್ವಜನಿಕ ಪರವಾಗಿ ನಾವು ತೀರ್ಪನ್ನು ಸ್ವಾಗತಿಸ್ತೇವೆ. ಇದರಿಂದ ನಮ್ಮ ಭಾಗದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥ ಪ್ರವಾಸೋದ್ಯಮಕ್ಕೆ ರಕ್ಷಣೆ ಸಿಗ್ತಕ್ಕಂಥ ಒಂದು ಭರವಸೆ ಬಂದಿದೆ. ವಿದೇಶಿಗರು ಮತ್ತು ದೇಶದ ಯಾವುದೇ ಪ್ರವಾಸಿಗರು ಬಂದರೂ ಉತ್ತಮವಾದಂಥ ಒಂದು ಭದ್ರತೆ ಇಲ್ಲಿ ಸಿಗ್ಬೋದು ಅಂತೇಳಿ ಆಶಾದಾಯಕವಾಗಿ ಈ ತೀರ್ಪು ಮೂಡಿಬಂದಿದೆ. ಅತ್ಯಾಚಾರ ಪ್ರಕರಣ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯ ತ್ವರಿತಗತಿಯಲ್ಲಿ ತೀರ್ಪು ಕೊಟ್ಟಿದೆ. ಒಂಥರ ಜನರ ಮನೋಭಾವನೆ ಏನಿತ್ತು, ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಜಸ್ಟಿಸ್ ಅನ್ನೋ ಥರ ಏನಿತ್ತು, ಅದನ್ನು ಹೊಡೆದಾಕಿ ಈಗ ತ್ವರಿತಗತಿಯ ನ್ಯಾಯ ಸಿಕ್ಕಿರುವುದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂತೆ ಕೂಡ ಇದೆ. ಆಮೇಲೆ ತಪ್ಪಿತಸ್ಥರಿಗೆ ಒಂದು ಎಚ್ಚರಿಕೆಯ ಗಂಟೆ ಅನ್ನೋ ಥರನೂ ಇದೆ. ಇಂಥ ತೀರ್ಪನ್ನು ನಾವು ಮನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾನು ಒಂದಂತೂ ವಿಷಯ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆನೆಗುಂದಿ ವಿಷಯದಲ್ಲಿ
ಅಲ್ಲಿರುವಂಥ ಒಂದು ಪ್ರವಾಸಿಗರನ್ನ ಆನೆಗೊಂದಿ ಸುತ್ತಮುತ್ತಲಿರೋ ಎಲ್ಲ ಗ್ರಾಮಗಳ ಜನರು 25-30 ಗ್ರಾಮಗಳ ಜನರು ಬಂಧು ಬಳಗದ ರೀತಿಯೇ ಅವ್ರನ್ನ ನೋಡ್ಕೊಳ್ತಾರೆ. ಆದರೆ ಆನೆಗೊಂದಿ ಗ್ರಾಮದಲ್ಲಿರುವಂಥ ಯುವಕರ ಕಡೆಯಿಂದ ಆಗಿರ್ಬೋದು, ಆ ಗ್ರಾಮದ ಜನರ ಕಡೆಯಿಂದ ಏನೂ ತೊಂದರೆ ಆಗಿಲ್ಲ ಅಲ್ಲಿರುವಂಥ ಪ್ರವಾಸಿಗರಿಗೆ. ಎಲ್ಲೋ ಗಂಗಾವತಿ ಟೌನಿಂದ ಯುವಕರೆಲ್ಲ ಬಂದು ಒಂದು ಡ್ರಗ್ಸ್ ಸೇವನೆಯಿಂದಾಗಲಿ ಇನ್ನೊಂದರಿಂದಾಗಲಿ ಒಂದು ರೇಪ್ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಈ ಘಟನೆಗಳೇನಾಗಿದೆ ಈ ವಿಷಯದಲ್ಲಿ ಕಾನೂನು ಮೇಲೆ, ನ್ಯಾಯಾಲಯಗಳ ಮೇಲೆ ನನಗೆ ಸಂಪೂರ್ಣವಾಗಿರುವಂಥ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ಅವರಿಗೆ ಭಾಳ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಹೇಗಿರಬೇಕು ಅಂತಂದರೆ, ಇನ್ನೊಮ್ಮೆ ಯಾರೇ ಒಬ್ಬರು ಕೂಡ ಇಂಥ ಒಂದು ಸಣ್ಣ ತಪ್ಪು ಮಾಡಬೇಕು ಅಂದರೂ ಕೂಡ ನಮ್ಮ ಇಡೀ ಜೀವನನೇ ಮುಗೀತು ಅನ್ನೋಂಥ ಒಂದು ಭಯದ ವಾತಾವರಣ ಬರಬೇಕು. ಸೊ ಹಾಗಾಗಿ ಒಂದು ನ್ಯಾಯಾಲಯದಿಂದ ಒಂದು ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಒಂದು ತೀರ್ಪನ್ನು ನಾವು ಅವ್ರಿಗೆ ಕನ್ವಿಕ್ಟ್ ಆಗಿದೆ ಅನ್ನೋದು ಅನೌನ್ಸ್ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಇವತ್ತೇನು ಅನೌನ್ಸ್ ಆಗಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ತುಂಬ ನ್ಯಾಯಯುತವಾಗಿ ನ್ಯಾಯದೇವತೆ ಮೇಲೆ ನಮಗೆ ನಂಬಿಕೆ ಇದೆ. ಅವ್ರಿಗೆ ತುಂಬ ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋಂಥ ವಿಶ್ವಾಸನೂ ನನಗಿದೆ. ನಮ್ಮ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಅದು ಅತ್ಯಂತ ಸೆನ್ಸಿಟಿವ್ ಹಾಗೂ ಕ್ರೂರ ಪ್ರಕರಣ ಆಗಿದ್ದು, ಅದರಲ್ಲಿ ವಿದೇಶಿ ಮಹಿಳೆಯರು ಕೂಡ ಇನ್ವಾಲ್ವ್ ಆಗಿತ್ತು ವಿಕ್ಟಿಮ್ ಆಗಿ. ಸೊ ಆ ಪ್ರಯುಕ್ತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್, ಗ್ಯಾಂಗ್ ರೇಪ್, ಅಟೆಂಪ್ಟ್ ಟು ಮರ್ಡರ್ ಹಾಗೂ ರಾಬರಿ ಕೇಸ್ ದಾಖಲಾಗಿದ್ದು, ನಾವು 24 ಗಂಟೆಯಲ್ಲಿ 2 ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದು, ಇನ್ನೊಬ್ಬನಿಗೆ ಚೆನ್ನೈ ರೈಲ್ವೆ ಸ್ಟೇಷನಿಂದ ಅರೆಸ್ಟ್ ಮಾಡಿದ್ದು. ಸೊ 3 ಜನ ಆರೋಪಿತಗಳಿಗೆ ನಾವು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ 750 ಪೇಜ್ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡಿದ್ವಿ. ಆ ಪ್ರಯುಕ್ತ 6 ತಿಂಗಳಲ್ಲಿ ಟ್ರಯಲ್ ಕಂಡಕ್ಟ್ ಮಾಡಿಬಿಟ್ಟು ಇವತ್ತು ಫಸ್ಟ್ ಅಡಿಷ್ನಲ್ ಸೆಷನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಗಂಗಾವತಿಯಲ್ಲಿ 3 ಜನ ಆರೋಪಿತಗಳಿಗೆ ಡೆತ್ ಸೆಂಟೆನ್ಸನ್ನು ವಿಧಿಸಲಾಗಿದೆ. ಆ ಪ್ರಯುಕ್ತ ನಮ್ಮ ಅಧಿಕಾರಿಗಳು ಆ ಟೈಮಿನಿಂದ ನಮ್ಮ IO ಆದಂತಹ ಸೋಮಶೇಖರ್ ಜುಟ್ಟಲ್ ಹಾಗೂ DSP ಆದಂತಹ ಸಿದ್ದನಗೌಡ ಪಾಟೀಲ್ ಹಾಗೂ ತದನಂತರ ನಮ್ಮ ರಂಗಪ್ಪ ದೊಡ್ಡಮನಿ ಹಾಗೂ ನ್ಯಾಮಗೌಡ ಹಾಗೂ ನಾವು ಆ ಟೈಮಲ್ಲಿ 6 ತಂಡಗಳನ್ನು ರಚಿಸಿ ಮಾಡಿದ್ವಿ. ಅದರಲ್ಲಿ ನಮ್ಮ PSIಗಳು, ನಮ್ಮ IO ಅಸಿಸ್ಟೆಂಟ್ಸ್ಗಳು ವಿವಿಧ, ಮತ್ತು ಅದು ಅಲ್ಲದೆ ನಮ್ಮ ಪ್ರಕಾಶ್ ಮಾಳಿ ಹಾಗೂ ಗುರುರಾಜ್ PSI ಕುಕ್ನೂರ್, ಬೇರೆ ಬೇರೆ ಅಧಿಕಾರಿ ಸಿಬ್ಬಂದಿಯವರನ್ನು ಒಳಗೊಂಡಂತೆ ನಾವು ತನಿಖಾ ತಂಡವನ್ನು ಮಾಡಿದ್ವಿ. ಆ ಪ್ರಯುಕ್ತ ಸುಮಾರು 101 ವಿಟ್ನೆಸಸ್ಗಳಿಗೆ ಹಾಗೂ 84 ಆರ್ಟಿಕಲ್ಸ್ DNA ಟೆಸ್ಟಿಂಗ್ ಹಾಗೂ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಹಾಗೂ ತಹಶೀಲ್ದಾರ್ ಮುಂದೆ ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್, ಇಷ್ಟೆಲ್ಲ ಪ್ರಕರಣಗಳನ್ನು ಒಳಗೊಂಡಂತೆ ಇವತ್ತು 3 ಜನಕ್ಕೆ ಡೆತ್ ಸೆಂಟೆನ್ಸ್ ವಿಧಿಸಲಾಗಿದೆ. ಸೊ ಆ ಪ್ರಯುಕ್ತ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ಬಿಬಾಸ್ ಕುಮಾರ್ನ ಹತ್ಯೆ, ಆಮೇಲೆ 2 ಮಹಿಳೆಯರ ಮೇಲೆ ಏನು ಹೇಳ್ತೀವಿ ಸಾಮೂಹಿಕ ಅತ್ಯಾಚಾರ, 2 ಮಹಿಳೆಯರ ಮೇಲೆ ಆಗಿರೋಂಥದ್ದು, ಆಮೇಲೆ ಸುಲಿಗೆ ಒಂದು ರಾಬರಿ, ಆಮೇಲೆ ಕೊಲೆ ಪ್ರಯತ್ನ ಮಹಾರಾಷ್ಟ್ರ ಪ್ಲಸ್ ಯಾರು ಅಮೇರಿಕಾದ ಡ್ಯಾನಿಯಲ್ ಎಂದು ಇವ್ರದ್ದೆಲ್ಲ ಕೊಲೆ ಪ್ರಯತ್ನ. ಅದ್ರ ಜೊತೆಗೆ ಅವ್ರನ್ನ ಗಂಭೀರವಾಗಿ ಗಾಯಗೊಳಿಸಿರ್ತಾರೆ, ಅವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿರ್ತಾವೆ ಅವರಿಗೆ. ಇಷ್ಟು ಅಪರಾಧಗಳನ್ನು ಇವರು ಮಾಡಿದ್ರು. ಅದಕ್ಕೆ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಅವರು ಈ ದಿನ ಆರೋಪಿತರಿಗೆ 103 BNS ಹೊಸ ಆ್ಯಕ್ಟಿನ ಇದರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಬಾಕಿ ಇದು ಗ್ಯಾಂಗ್ ರೇಪ್ ಅಫೆನ್ಸಿಗೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು, ಟಿಲ್ ಇಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರಬೇಕಂತ, ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿರೋದು ಇದರಲ್ಲಿ. ಬಾಕಿ ಎಲ್ಲ ಮೇಜರ್ ಜೀವಾವಧಿ ಶಿಕ್ಷೆ, ಇದಕ್ಕೆ 302 ಮರಣದಂಡನೆ ಶಿಕ್ಷೆ. ಒಟ್ಟಾರೆ ಹೇಳೋದಾದರೆ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮದ ಮೇಲೆ ಕಪ್ಪು ಚುಕ್ಕೆ ಈಗ ಸದ್ಯಕ್ಕೆ ಸ್ವಲ್ಪ ಮಾಯವಾದಂಥ ಇದೆ. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚು ಅವಕಾಶಗಳನ್ನು ಕಲ್ಪಿಸುವಂತೆ ಮತ್ತು ಇಲ್ಲಿ ಆಗಿರುವಂಥ ಗಂಗಾವತಿ ಶಾಸಕರಾಗುವಂಥ ಜನರಡ್ಡಿ ಹೇಳೋದ್ರ ಪ್ರಕಾರ ಇಲ್ಲಿ ಸಾಣಾಪುರ ಮತ್ತು ಆನೆಗುಂದಿ ಭಾಗದಲ್ಲಿ ಯಾವುದೂ ಯುವಕರಿಲ್ಲ, ಹೊರಗಿನಿಂದ ಬಂದವರು ಈ ರೀತಿ ಘಟನೆ ಮಾಡ್ತಾ ಇದ್ದಾರೆ. ಆದರೆ ಘಟನೆ ತಡೆಯೋಕ್ಕೆ ಹೆಚ್ಚು ಕ್ರಮ ಕೈಗೊಳ್ಳಬೇಕಾಗಿದೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತೀವಿ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದರೂ ಈ ಭಾಗ ಮತ್ತೆ ಗತವೈಭವನ ಸಹ ಹೊಂದಿ ಪ್ರವಾಸಿಗರು ಬರ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಶರಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.